ಅಮ್ಮ, ನೀನು ಯಾಕೋ ಹೈ ಸ್ಪೀಡಲ್ಲಿ ಹೋಗ್ತಿದ್ಯಾ? ಸ್ಪೀಡ್ ಕಾಸಸ್ ಆಕ್ಸಿಡೆಂಟ್ ಅಂತಾರೆ. ಏನೋ ಮಾಡೋಕ್ಕೋಗಿ ಏನೋ ಆಗಿಬಿಟ್ರೆ? ಹಾಗಾಗೋದಕ್ಕೆ ನಾನು ಬಿಡಲ್ಲ. ಅದೇನೇ ಸಮಸ್ಯೆ ಬಂದರೂ ನಿನ್ನ ಲಕ್ಕಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಿಮ್ಮಿಬ್ರು ಮದುವೆನ ಮಾಡಿಸ್ತೀನಿ. ಎಲ್ಲರೂ ಅರ್ಥ ಮಾಡಿಕೊಂಡು ಈ ಮನೆಯಲ್ಲಿ ಯಾರಿಗೆ ಯಾವ ಟೇಸ್ಟ್ ಇದೆ ಅಂತ ತಿಳ್ಕೊಂಡು ಸೆಲೆಕ್ಟ್ ಮಾಡೋದು ಗೀತಾ ಅವರೇ. ಅವ್ರು ಇದನ್ನು ತೋರಿಸ್ಬಿಟ್ಟು ಪಿಂಕಿ ಅವ್ರಿಗೆ ಸೂಟ್ ಆಗುತ್ತೆ ತಗೊಳ್ಳಿ ಅಂತ ಹೇಳಿದ್ರು. ನಾನು ಕಣ್ಣು ಮುಚ್ಕೊಂಡು ಕಾರ್ಡ್ ಸ್ವೈಪ್ ಮಾಡಿಬಿಟ್ಟೆ. ಮಿಕ್ಕಿದ ಕೆಲಸ ಎಲ್ಲ ಮಾಡಿದ್ದು ಗೀತಾ ಅವರೇ. ಸರಿಯತ್ತೆ, ನಂಗೆ ಟೈಮ್ ಆಗುತ್ತೆ, ಕೆಲಸ ಇದೆ, ನಾನು ಹೊರಡ್ತೀನಿ. ನೀವು ಊಟ ಮಾಡ್ಕೊಂಡು ಹೋಗಬೇಕು. ಈ ಮನೇಲಿ ಯಾರಿಗೆ ಯಾವ ಗಿಫ್ಟ್ ಕೊಡಬೇಕು ಅನ್ನೋದನ್ನು ಕೂಡ ಅವಳೇ ಡಿಸೈಡ್ ಮಾಡಬೇಕು ಅಂತಾಯ್ತು. ಚೆನ್ನಾಗಿದೆ ಬಿಡಮ್ಮ. ನನಗೆ ಮೊದಲೇ ಗೊತ್ತಿತ್ತು ಕಡೆ ಪಿಂಕಿ, ನಿನ್ನ ಖುಷಿಗೆ ನಿನ್ನ ಗಂಡ ತಾನಾಗಿ ಇಂಥ ಗಿಫ್ಟನ್ನ ತಂದು ಕೊಡೋದಿಲ್ಲ ಅಂತ. ಆದರೂ ಏನೋ ನೀನು ಅಷ್ಟೊಂದು ಸಂತೋಷ ಪಡ್ತಿದ್ಯಲ್ಲ, ನಿನ್ನ ಎದುರಿಗೆ ನಾನು ಸಂತೋಷ ಪಟ್ಟಂಗೆ ಮಾಡಿದೆ. ಆದರೆ ಈಗ ಗೊತ್ತಾಗ್ತಿದೆ ಇದನ್ನ ಗೀತಾ ನಿನಗೆ ಕೊಟ್ಟಿರೋ ಭಿಕ್ಷೆ ಅಂತ. ನೀನು ನೋಡಿದ್ರೆ ನಂಗೆ ಅಯ್ಯೋ ಪಾಪ ಅನ್ನಿಸ್ತಾ ಕಣೆ ಪಿಂಕಿ. ಅಲ್ಲ, ನಿನ್ನ ಆ್ಯನಿವರ್ಸರಿ ದಿನ ಅವಳು ಕೊಟ್ಟಿರೋ ಈ ಭಿಕ್ಷೆನ ನೀನು ಹಾಕ್ಕೊಂಡು ಓಡಾಡ್ತಾ ಇರಬೇಕಾ? ಆ ಪಾರ್ಟಿ ನಡೆದ್ರೆ ತಾನೇ ನಾನು ಇದನ್ನು ಹಾಕೊಂಡು ಓಡಾಡೋದು. ಮತ್ತೆ ಅವಳು ಸಂಭ್ರಮದಿಂದ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಳಲ್ಲ. ಆ ಡುಮ್ಮಿ ಆ್ಯನಿವರ್ಸರಿ ಪಾರ್ಟಿ ಅಂತ 2 ದಿನ ಸಂಭ್ರಮದಿಂದ ಮೆರೀಲಿ. ಅವಳ ಸಂತೋಷ ಪೀಕ್ಗೆ ಹೋಗ್ಲಿ, ಆಮೇಲೆ ಅದನ್ನು ಹೇಗೆ ಹಾಳು ಮಾಡ್ತೀನಿ ನೋಡ್ತಾ ಇರ್. ಏನು ಇಲ್ದಿರೋರ್ಗೆ ಒಂದು ಹುಲ್ಕಡ್ಡಿ ಕೊಟ್ಟರು ಪ್ರೀತಿಯಿಂದ ತಗೋತಾರೆ. ಎಲ್ಲ ಇರೋರ್ಗೆ ಏನು ಕೊಟ್ಟರು ಸರಿ ಹೋಗೋದಿಲ್ಲ. ಸಂಪಿಗೆ ದಿಬ್ಬದ ಮನೆಯವ್ರಿಗೆ ಏನು ಕಡಿಮೆ ಇದೆ ಹೇಳಿ? ಎಲ್ಲ ಇದೆ. ನಾವೇನು ಕೊಟ್ಟರು ಅವ್ರಿಗೆ ಸಮಾಧಾನ ಆಗಲ್ಲ. ಅದಕ್ಕೆ ಯಾಕೆ ತೊಗೊಂಡು ಹೋಗ್ಬೇಕು ಗಿಫ್ಟು? ನೋಡಿ, ಸುಮ್ಮನೆ ಗಿಫ್ಟು ಅದು ಇದು ಅಂತ ತಲೆ ಕೆಡ್ಸ್ಕೋಬೇಡಿ. ಗಿಫ್ಟ್ ಕೊಡೋಷ್ಟು ಶ್ರೀಮಂತರಲ್ಲ ನಾವು. ಅಮ್ಮ, ಒಂದು ಕೆಲಸ ಮಾಡು, ಕುಮಾರನ್ ಕರೆಸಿ ಅವನ ಹತ್ರ ಒಳ್ಳೆ ರೇಷ್ಮೆ ಸೀರೆ ತಗೋ. ಅವನ ಹತ್ರ ಆದರೆ ಕಂತು ಕಟ್ಕೊಂಡು ಹೋಗ್ಬೋದು. ರೀ, ಕಂತಲ್ಲಿ ದುಡ್ಡು ಕಟ್ಟೋದು ಅಂದರೆ 1ಕ್ಕೆ 2 ಆಗತ್ತೆ. ಇರಲಿ ಬಿಡೆ, 1000 ರೂಪಾಯಿ ಒಟ್ಟಿಗೆ ಕೊಟ್ಟು ತರೋ ಶಕ್ತಿ ನಮಗಿಲ್ಲ. ಅಮ್ಮ, ನೀನು ಕುಮಾರನ್ ಕರೆಸಿ ಸೀರೆ ತೆಗೆದಿಡು. ನಾನು ಲಕ್ಕಿಗೆ ಒಂದು ಶರ್ಟ್ ತರ್ತೀನಿ. ಏನೋ ಮಾಡಿ, ನಾನು ಒಂದು ಸೀರೆ ಕೊಡಿಸಿ ಅಂತ ಎಷ್ಟು ದಿನದಿಂದ ಕೇಳ್ತಾ ಇದ್ದೀನಿ. ಅದು ಮಾತ್ರ ಆಗಲ್ಲ. ತಂಗಿ ವಿಷಯ ಬರೋಷ್ಟೊತ್ತಿಗೆ ಎಷ್ಟೇ ಕಷ್ಟ ಇದ್ರೂ ಅದೆಲ್ಲ ಬರ್ತಾ ಹೋಗುತ್ತೆ. ಅವಳಿಗೆ ಏನು ಬೇಕಾದ್ರೂ ಮಾಡಕ್ಕೆ ಮುಂದೆ ಬಂದ್ಬಿಡ್ತಾರೆ. ಈಗೇನು ನಿನಗೆ ಸೀರೆ ಬೇಕಾ? ನೀನು ಗೀತನಂಗೆ ಒಳ್ಳೆ ಸುದ್ದಿ ಕೊಡು, ನಿನಗೂ ಸೀರೆ ಕೊಡಿಸ್ತೀನಿ. ಸಾಕಪ್ಪ ಸ್ವಾಮಿ, ಒಂದು ಮಗನ್ನೇ ಸಾಕಾಗ್ತಾ ಇಲ್ಲ, ಈಗ ಇನ್ನೊಂದು ಬೇರೆನಾ? ನಿಂಗೆ ಸಹವಾಸನೇ ಬೇಡ, ನಂಗೆ ಸೀರೆನೂ ಬೇಡ, ಏನು ಬೇಡ. ಗೀತಾ, ಗೀತಾ, ಕಾಫಿ ಬೇಕಾ? ಕಾಫಿ ಬೇಡ, ಏನು ಬೇಡ. ಈ ಕಡೆ ತಿರುಗು. ಏನು ನಿಮ್ಮದು? ನಿನ್ನ ಹತ್ರ ಏನೋ ಹೇಳಬೇಕಿತ್ತು. ಹೇಳಿ. ನೀ ನನ್ನ ಲೈಫಲ್ಲಿ ಬರೋಕ್ಕೂ ಮುಂಚೆ ನನ್ನ ಫ್ರೆಂಡ್ಸ್ ಜೊತೆ ಸುತ್ತಾಡ್ತಾ ಇದ್ದೆ. ಬರೀ ಕಬಡ್ಡಿ ಅಂತ ಇದ್ದೆ. ಇಷ್ಟೇ ನನ್ನ ಜೀವನ ಅಂತ ಅನ್ಕೊಬಿಟ್ಟಿದ್ದೆ. ನೀನು ಬಂದಮೇಲೆ ನನ್ನ ಲೈಫಲ್ಲಿ ತುಂಬ ಚೇಂಜಸ್ ಆಯಿತು. ಲೈಫ್ ಅಂದರೆ ಏನು ಅಂತ ಹೇಳ್ಕೊಟ್ಟೆ, ಫ್ಯಾಮಿಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳ್ಕೊಟ್ಟೆ, ಅವೆರಡನ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ಕೊಟ್ಟೆ. ನನ್ನ ಜೀವನದ ಪ್ರತಿ ಸ್ಟೇಜಲ್ಲಿ ನೀನು ನನ್ನ ಜೊತೆ ನಿಂತು ನನಗೆ ಸಪೋರ್ಟ್ ಮಾಡಿದೆ. ಧೈರ್ಯ ಕಳ್ಕೊಂಡಾಗ ಧೈರ್ಯ ಹೇಳಿದೆ, ನಿರಾಸೆ ಆದಾಗ ಹೊಸ ಹೋಪ್ಸ್ ತುಂಬಿದೆ. ಲೈಫಲ್ಲಿ ಯಾವ ಗೋಲು ಇಲ್ಲದೆ ಇಲ್ಲಿ ಅಲ್ಲಿ ಅಲಿತಾ ಇದೆ. ಲೈಫಲ್ಲಿ ಗೋಲ್ ಇರಬೇಕು ಅಂತ ಹೇಳ್ಕೊಟ್ಟಿದ್ದೆ ನೀನೆ. ನನ್ನ ಲೈಫ್ಗೆ ಒಂದು ಮೀನಿಂಗ್ ತಂದುಕೊಟ್ಟೆ. ಥ್ಯಾಂಕ್ ಯು ಸೋ ಮಚ್ ಗೀತಾ.
love you so much, Geeta. I'll be with you forever. ವಾಟ್ ದ ಹೆಲ್ ಇಸ್ ದಿಸ್ ಲಕ್ಕಿ? ನನಗೆ ಕೊಡ್ಬೇಕಾಗಿರೋದನ್ನ ಬೇರೆ ಯಾರಿಗೋ ಕೊಡ್ತಿದ್ದೀರಲ್ಲ. ಹೂ ಇಸ್ ಶಿ? ನೀವ್ಯಾರು? ನಾನು ಇವ್ರ ಹೆಂಡತಿ. ವಾಟ್? ಇಂಪಾಸಿಬಲ್. ಲಕ್ಕಿಗೆ ಮದ್ವೆನೇ ಆಗಿಲ್ಲ. ಅಂಡ್ ಹಿ ಇಸ್ ಮೈನ್. ಯು ಬಿಲಾಂಗ್ ಟು ಮೀ, ಬೇರೆ ಯಾರಿಗೂ ಅಲ್ಲ. ಲಕ್ಕಿ ಅವರೇ, ಬ್ರೇಕ್ಫಾಸ್ಟ್ ಸೂಪರ್ ಆಗಿತ್ತು. ಓಕೆ, ಏನಾಯ್ತು? ಯಾಕೆ ಹೀಗೆ ನಗ್ತಿದ್ಯಾ? ದತ್ತಣ್ಣ, ನಿನಗೊಂದು ವಿಷಯ ಗೊತ್ತಾ? ಒಂದು ಕೆಟ್ಟ ಕನಸು ಬಿತ್ತು. ಕೆಟ್ಟ ಕನ್ಸ? ಏನಪ್ಪ ಅದು? ಗೀತಂಗೆ ಆ್ಯನಿವರ್ಸರಿಗೆ ವಿಶ್ ಮಾಡೋದಕ್ಕೆ ಅಂತ ಬೊಕ್ಕೆ ಹಿಂಗೆ ಇಟ್ನ, ಅದೇ ಟೈಮ್ಗೆ ಇನ್ನೊಂದು ಕೈ ಬಂತು, ಆ ಬೊಕ್ಕೆ ತೊಗೊಂಡು ಹೋಗು. ಯಾರೋ ಅದು ನಿನ್ನ ಕೈಯಿಂದ ಬೊಕ್ಕೆ ಕಿತ್ಕೊಂಡು ಹೋಗಿದ್ದು? ಇನ್ಯಾರು? ಇದ್ದಾಳಲ್ಲ, ಸೋನಾಲಿ. ಓ, ನಿನ್ನ ಕನಸಲ್ಲಿ ಸೋನಾಲಿ ಅವ್ರು ಬೇರೆ ಬಂದಿದ್ರು? ಸರಿ, ಬೊಕ್ಕೆ ಕಿತ್ಕೊಂಡ್ರು, ಆಮೇಲೆ ಏನಾಯ್ತು? ಆಮೇಲೆ ಇನ್ನೇನು, ಬೊಕ್ಕೇನೋ ನಂದು, ಲಕ್ಕಿಯು ನನ್ನನ್ನು ಅಂತ ಹೇಳಿ ಗೀತನ ಮುಂದೆನೆ ನನ್ನ ಕೈ ಇಟ್ಕೊಂಡು ಹೊಟ್ಟೆ ಬಿಟ್ಲು. ಏನು ಹುಚ್ಚುಚ್ಚಾಗಿದೆ ಅಲ್ವಾ? ಲವ್, ಒಂದೊಂದು ಕನಸು ನಿಜ ಆಗ್ಬಿಡುತ್ತೋ? ಹೌದಾ? ನೀನು ಸೋನಾಲಿ ಅವ್ರಿಗೆ ನಿನ್ನ ಬಗ್ಗೆ ನಿಜ ಹೇಳೋಕೆ ಆಗ್ತಾ ಇಲ್ಲ. ಅವ್ರು ಬೇರೆ ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದರಲ್ಲಿ ಕನಸು ಬೇರೆ ಬಿದ್ದಿದೆ. ಲಕ್ಕಿ, ಈ ಕನಸು ನಿಜ ಆಗೋ ದಿನಗಳು ದೂರ ಇಲ್ಲ ಅಂತ ಅನ್ನಿಸ್ತಾ ಇದೆ ನನಗೆ. ಸುಮ್ಮನಿರೋ, ಏನೇನೋ ನೆಗೆಟಿವ್ ಹೇಳ್ಬೇಡ. ಏನೇನೋ ಹೇಳಿ ಎದುರಿಸ್ತಾನೆ. ಬೆಂಗಳೂರೇ ಬೇರೆ, ಸಂಗೀತ ಬೇರೆ, ಎರಡೂ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಹೌದು, ನಾವೀಗ ಲಕ್ಕಿ ಮನೆಗೆ ಹೋಗ್ತಾ ಇರೋದು ಅವ್ರಿಗೆ ಗೊತ್ತಾ? ಇಲ್ಲ, ಅವ್ರಿಗೆ ಗೊತ್ತಿಲ್ಲ. ನಾನು ಹೇಳ್ತೀನಿ ಅಂದೆ, ಆದರೆ ಅಮ್ಮನೇ ಬೇಡ ಅಂದರು. ಯಾಕಮ್ಮ ಸಡನ್ ಆಗಿ ಹೀಗೆ ಹೇಳ್ದೆ ಕೇಳದೆ ಅವ್ರ ಮನೆ ಬಾಗಿಲು ಮುಂದೆ ಹೋಗಿ ದಿಢೀರ್ ಅಂತ ನಿಂತ್ರೆ ಅವ್ರಿಗೆ ಶಾಕ್ ಆಗಲ್ವಾ? ಒಂದು ಮಾತು ಇನ್ಫಾರ್ಮ್ ಮಾಡ್ಬೇಕಿತ್ತಲ್ವಾ? ಹೇಳ್ದೆ ಹೋದ್ರೆ ತಪ್ಪಾಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ, ಆದರೆ ಹೇಳಿದ್ರೆ ಏನಾಗುತ್ತೆ ಅಂತ ಗೊತ್ತಾ ನಿಮಗೆ? ಏನಾಗುತ್ತೆ? ಏನೂ ಆಗಲ್ಲ. ನಾವು ಅವ್ರ ಮನೆಗೆ ಹೋಗ್ತಿರೋದು ಕ್ಯಾಶುವಲ್ ವಿಸಿಟಿಗಲ್ಲ, ನನ್ನ ಮದುವೆ ಬಗ್ಗೆ ಮಾತಾಡೋದಕ್ಕೆ, ಗೊತ್ತಾಯ್ತಾ? ಅದನ್ನು ಲಕ್ಕಿಗೆ ಈಗಲೇ ಹೇಳ್ಬಿಟ್ರೆ ನಾನು ಇನ್ನೂ ಪ್ರೀತಿ ವಿಷಯದ ಬಗ್ಗೆ ನಮ್ಮ ಮನೇಲೆಲ್ಲ ಮಾತಾಡಿಲ್ಲ, ಅದಕ್ಕೆ ಈಗಲೇ ಬರೋದು ಬೇಡ ಅಂತ ಅವಾಯ್ಡ್ ಮಾಡ್ತಾರೆ. ನಾನು ಮನೆಯವ್ರ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ, ಅವಾಗ ನೀವೆಲ್ಲ ಬನ್ನಿ ಅಂತ ಹೇಳ್ತಾರೆ. ಲಕ್ಕಿ ಮನೇಲಿ ವಿಷಯ ಹೇಳಿದ್ರೆ ಅವರು ಖಂಡಿತ ಬೇಡ ಅಂತ ಹೇಳಲ್ಲ. ಅವ್ರಿಗೆ ಮಕ್ಕಳು ಸಂತೋಷನೇ ಮುಖ್ಯ ಆಗಿರುತ್ತೆ, ಖಂಡಿತ ಒಪ್ಕೊಳ್ತಾರೆ. ಆದರೆ ಹೇಳ್ಕೊಳ್ಳೋದಕ್ಕೆ ಇವರಿಗೆ ಮುಜುಗರ ಇರುತ್ತೆ. ಅವಾಗ ಹೇಳೋ ಇವಾಗ ಹೇಳೋ ಅಂತ ಮೀನಾಮೇಷ ಎಣಿಸ್ತಾ ಇರ್ತಾರೆ. ಇಂಥ ವಿಷಯಗಳಲ್ಲಿ ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಓಪನ್ ಆಗಿರಲ್ಲ. ಅದಕ್ಕೆ ಹೇಳಿದ್ದು ಅವ್ರಿಗೆ ಇನ್ಫಾರ್ಮ್ ಮಾಡೋದು ಬೇಡ ಅಂತ. ನೀನು ಹೇಳೋದು ಸರಿನೇ ಇರ್ಬೋದು, ಆದರೂ ಕೂಡ ಒಂದು ಮಾತು ಹೇಳಿ ಹೋಗ್ಬೇಕಿತ್ತು ಅಂತ ನನಗನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಅಕಾರ್ಡಿಂಗ್ ಟು ದೆಮ್ ಸೋನಾಲಿ ಈಸ್ ಅ ಸ್ಟಾರ್. ಸಡನ್ ಆಗಿ ಈಗ ಮನೆ ಮುಂದೆ ಹೋಗಿ ನಿಂತ್ಬಿಟ್ರೆ ಅವರು ಗಲಿಬಿಲಿ ಆಗಲ್ವಾ?
ಸಡನ್ನಾಗಿ ಹೋಗಿ ನಿಮ್ಮ ಮಗನ ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ಹೆಂಗಾಗಲ್ಲ ಹೇಳಿ? ಮೊದಲೇ ಹಳ್ಳಿ ಜನ ಹೇಗೆ ಸಂಭಾಳಿಸೋದು ಅಂತಾನೆ ಅವ್ರಿಗೆ ಗೊತ್ತಾಗಲ್ಲ. ಫುಲ್ ಬ್ಲ್ಯಾಂಕ್ ಆಗೋಗ್ಬಿಡ್ತಾರೆ. ಬೇಕಾ ಇದೆಲ್ಲ? ಸುಮ್ಮನೆ ಬೇಡದೇ ಇರೋ ತೊಂದರೆ ನಮಗೋಸ್ಕರ ತಗೋತಾರ ಅವರು ಅಷ್ಟೇ. ಆಮೇಲೆ ಲಕ್ಕಿ ಸೋನು ನಮ್ಗೆ ಒಂದು ಮಾತೂ ಹೇಳಿದೆ ಮನೆಯವ್ರನ್ನೆಲ್ಲ ಕರ್ಕೊಂಡ್ಬಂದ್ಬಿಟ್ಲು ಅಂತ ಹೇಳಿ ಬ್ಯಾಡ್ ಇಂಪ್ರೆಷನ್ ಬರಲ್ವ ಅವಳ ಮೇಲೆ? ನೋ, ಐ ಡೋಂಟ್ ವಾಂಟ್ ಲಕ್ಕಿ ಟು ಟೇಕ್ ಮೀ ರಾಂಗ್. ಯಾ, ಐಲ್ ಕಾಲ್ ಹಿಮ್ ರೈಟ್ ಅವೇ. ಒಂದು ನನ್ನ ಮಾತು ಕೇಳು, ಕಾಲೆಲ್ಲ ಏನು ಮಾಡಬೇಡ. ಮಾ, ನನಗೆ ಸುಹಾಸ್ ಹೇಳಿದ್ದು ಕರೆಕ್ಟ್ ಅನ್ನಿಸ್ತಿದೆ. ನಾನು ಲಕ್ಕಿ ಕಾಲ್ ಮಾಡ್ತೀನಿ. ಇವತ್ತಿನ ಸ್ಪೆಷಲ್ ಏನು ಗೊತ್ತಾ? ಅವರೇ ಕಳ್ಕೂರ್ಮಾ. ಕರ್ಮ ಕಣೆ ಅಲ್ವೇ? ಅಲ್ಲಿ ಹಳ್ಳಿಯಿಂದ ಬಂದಿರೋದು ಹಸಿ ಅವರೆಕಾಯಿ, ಲಕ್ಷಣವಾಗಿ ಅಕ್ಕಿ ತರಿ ಹಾಕಿ ಉಪ್ಪಿಟ್ಟು ಮಾಡೋದು. ಓಹೋ, ಏನಿವತ್ತು ಉತ್ತರದ ಗಾಳಿ ದಕ್ಷಿಣದ ಕಡೆ ಬೀಸ್ಬಿಟ್ಟಿದೆ. ತುಂಬಾ ದಿನ ಆಯ್ತಲ್ಲ ಬಂದು ನಮ್ಮ ಮನೆಗೆ, ಅದಕ್ಕೆ. ಸಾಕು ಸುಮ್ಮನೆ. ಏನು ಹೇಳ್ತಾ ಇದೀಯಾ? ಪಕ್ಕದ ಮನೆಯವಳು ನಾನು. ಹೋಗ್ತಾ ಬರ್ತಾ ಎಲ್ಲ ನೋಡ್ತಾ ಇರೋದಿಲ್ವಾ? ಹಾ, ಹೋಗ್ತಾ ಬರ್ತಾ ನೋಡೋದು ಬೇರೆ, ಬಂದು ಮಾತಾಡೋದೇ ಬೇರೆ. ಏನ್ ತಗೋತೀರಾ? ಕಾಫಿ, ಟೀ, ಜ್ಯೂಸ್, ಬಾದಾಮಿ ಹಾಲು? ನೋಡಿ ಗಿರ್ಜಕ್ಕ, ಹೇಗೆ ಕೊಂಕು ಮಾತಾಡ್ತಾ ಇದ್ದಾಳೆ ಇವಳು ಅಂತ. ತುಂಬಾ ಅಪರೂಪಕ್ಕೆ ನಮ್ಮ ಮನೆಗೆ ಬಂದಿದ್ಯಲ್ವಾ, ಅದಕ್ಕೆ ಅವಳು ಹಾಗೆ ಮಾತಾಡ್ತಾ ಇದ್ದಾಳೆ ಅಷ್ಟೇ. ಅದಕ್ಕೆ ಯಾಕೆ ನಿನ್ ಮುಖ ಗಡಿಗೆ ತರ ಮಾಡ್ಕೊಳ್ಳೋದು? ಏನು ಸೀನಾ, ಅಂಗಡಿಗೆ ಹೋಗ್ಲಿಲ್ಲ ಇನ್ನು? ಈಗ ಹೊರಟಿದ್ದೀನಿ ಜಲ್ಜಾಕ. ಮತ್ತೆ ವ್ಯಾಪಾರ ಎಲ್ಲ ಹೇಗಿದೆ? ಪರವಾಗಿಲ್ಲ, ಚೆನ್ನಾಗಿ ನಡೀತಿದೆ. ಅಮ್ಮ, ನಾನು ಬರ್ತೀನಿ. ಹೋಗ್ಬಪ್ಪ, ಹುಷಾರು ಕಣ. ಒಟ್ನಲ್ಲಿ ಈ ನಡುವೆ ನಿಮ್ಮ ಮನೇಲಿ ಸಂತೋಷ, ನೆಮ್ಮದಿ ಎಲ್ಲ ತುಂಬಿ ತುಳುಕ್ತಾ ಇದೆ ಅಂತ ಆಯ್ತು. ಯಾಕೆ ಇರಬಾರ್ದಾ? ಹಾಗಂದೇನೆ ನಾನು. ಸದ್ಯ ನೀವೆಲ್ಲ ನೆಮ್ಮದಿಯಾಗಿರಿ, ಅದೇ ನನಗೂ ಬೇಕಾಗಿರೋದು. ಪಾಪ ಗಿರ್ಜಕ್ಕ ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಾನು ನೋಡಿದ್ದೀನಿ. ನೀನಿನ್ನೂ ಸೊಸೆಯಾಗಿ ಬಂದಿರಲಿಲ್ಲ ಈ ಮನೆಗೆ. ಆದರೆ ಗಿರ್ಜಕ್ಕ ಪಟ್ಟಿರೋ ಪಾಡು ಯಾರಿಗೂ ಬೇಡ ಅಲ್ವಾ ಗಿರ್ಜಕ್ಕ? ಆವಾಗ ಪಟ್ಟಿರೋ ಕಷ್ಟಕ್ಕೆ ಇವತ್ತು ಒಂದು ಸಣ್ಣ ಸಣ್ಣ ಖುಷಿನೂ ನನಗಷ್ಟು ದೊಡ್ಡದಾಗಿ ಕಾಣಿಸುತ್ತೆ ಕಣೆ ಜಲ್ಜಾ. ಯಾವತ್ತೂ ಅಷ್ಟೇ ಜಲ್ಜಕ್ಕ. ಮೊದಲು ಕಷ್ಟ ಇದ್ದು ಆಮೇಲೆ ಸುಖ ಕಂಡ್ರೆ ತುಂಬಾ ಖುಷಿ ಆಗತ್ತೆ. ಮೊದಲೇ ಸುಖ ಕಂಡು ಆಮೇಲೆ ಕಷ್ಟ ಬಂತು ಅಂದ್ರೆ ಗುಡ್ಡದಷ್ಟು ಬೆಟ್ಟದಷ್ಟು ಕಾಣಿಸುತ್ತೆ. ಅಂತ ಪರಿಸ್ಥಿತಿ ಮಾತ್ರ ಯಾರಿಗೂ ಬರಬಾರ್ದು. ಯಾರೋ ಸೋನಾಲಿ ಅವ್ರ ಬಗ್ಗೆ ಮಾತಾಡ್ತಿದ್ರೆ ಅವರೇ ಫೋನ್ ಮಾಡ್ತಿದ್ದೀರಲ್ಲೋ. ಹಲೋ. ಹಾಯ್ ಲಕ್ಕಿ, ಫ್ರೀ ಇದ್ದೀರಾ? ಮಾತಾಡ್ಬೋದಾ? ಹಾಂ, ಫ್ರೀ ಇದ್ದೀನಿ. ಮನೇಲೇ ಇದ್ದೀರಾ? ಹೌದು, ಮನೇಲೇ ಇದ್ದೀನಿ. ಯಾಕೆ? ನಿಮ್ಮ ಮನೆಯವ್ರು ಎಲ್ಲರೂ ಮನೇಲೇ ಇದ್ದಾರಾ? ಹೌದು, ಎಲ್ಲರೂ ಮನೇಲೇ ಇದ್ದಾರೆ. ಯಾಕೆ ಕೇಳ್ತಾ ಇದ್ದೀರಾ? ದೇರ್ಸ್ ಅ ರೀಸನ್. ಇವಾಗ ನನಗೆ ಹೇಳಿ, ಮನೆಯವರೆಲ್ಲರೂ ಮನೇಲೇ ಇದ್ದಾರಾ? ಅಣ್ಣ ಅತ್ತಿಗೆ ಇದ್ದಾರೆ, ಅಮ್ಮ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ, ದೊಡ್ಡಪ್ಪ ಆಚೆ ಹೋಗಿದ್ದಾರೆ. ಯಾಕೆ ಹೇಳ್ತಾ ಇದ್ದೀರಾ? ನಮಗೊಂದು ಸರ್ಪ್ರೈಸ್ ಇದೆ, ಅದನ್ನು ಹೇಳೋಣ ಅಂತ ಕಾಲ್ ಮಾಡಿದೆ. ಸರ್ಪ್ರೈಸಾ? ನಾನು, ಅಮ್ಮ, ಸುಹಾಸ್ ಎಲ್ಲ ನಿಮ್ಮ ಮನೆಗೆ ಬರ್ತಾ ಇದ್ವಿ. ಯು ಆರ್ ಆನ್ ದ ವೇ. ಅಲ್ಲ, ನೀವೀಗೆ ಸಡನ್ನಾಗಿ ಹೇಳಿಬಿಟ್ರೆ ನಿಮ್ಮಂಥ ದೊಡ್ಡ ಹೀರೋಯಿನ್ನು ನಮ್ಮೂರಿಗೆ ಬಂದರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಯಾಕೆ ತೊಂದರೆ ಅಂತ? ಕಮ್ ಆನ್, ನಾನೊಂದು ಸ್ಟಾರ್ ಆಗಿ ಬರ್ತಾ ಇಲ್ಲ. ಐ ಆಮ್ ಕಮಿಂಗ್ ಆಸ್ ಯುವರ್ ಫ್ರೆಂಡ್. ಅಲ್ಲ, ಆದರೂ ಹೀಗೆ ಸಡನ್ನಾಗಿ ಬಂದುಬಿಟ್ರೆ ನಾವು ಬೇರೆ ಏನೂ ಮಾತಾಡೋದಕ್ಕೆ ಬರ್ತಿಲ್ಲ. ಸುಮ್ಮನೆ ಕ್ಯಾಶುಯಲ್ ಆಗಿ ನಿಮ್ಮ ಮನೆಯವ್ರನ್ನ ಮೀಟ್ ಮಾಡೋಣ ಅಂತ ಬರ್ತಿದ್ದೀವಿ. ಇದನ್ನು ಹೇಳೋಣ ಅಂತ ಕಾಲ್ ಮಾಡಿದೆ. ಓಕೆ ದೆನ್, ಐಲ್ ಸಿ ಯು ಒನ್ಸ್ ಐ ರೀಚ್. ಬಾಯ್.
ಯಾಕೋ ಇಷ್ಟೊಂದು ಗಾಬರಿ ಆಗಿದೆಯಾ? ಸೊನಾಲಿ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರಂತೆ. ಓ, ಒಂದು ಕೆಲಸ ಮಾಡೋದಕ್ಕೆ ನೀನು ಬೈಕೋ ಇಲ್ಲ ಕಾರ ತಗೊಂಡು ಊರಾಚೆ ಕಾಯ್ತಾ ಇರು. ಅವ್ರು ಬಂದ ತಕ್ಷಣ ಮಾತಾಡಿಸ್ಬಿಟ್ಟು ಅವ್ರನ್ನ ಹಾಗೆ ವಾಪಸ್ ಕಳಿಸ್ಬಿಡು. ಏಯ್, ಅವ್ರು ಒಬ್ಬರೇ ಬಂದಿದ್ರೆ ಹೇಗೋ ಮ್ಯಾನೇಜ್ ಮಾಡ್ಬೋದಿತ್ತು ಕಣ. ಅವ್ರು ಒಬ್ಬರೇ ಬರ್ತಾ ಇಲ್ಲ, ಅವ್ರ ಜೊತೆ ಅವ್ರ ಫ್ಯಾಮಿಲಿ ಸಮೇತ ಬರ್ತಾ ಇದ್ದಾರೆ. ಏನೋ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರಾ? ಏ ಲಕ್ಕಿ, ಅವ್ರು ಏನಾದ್ರು ನಮ್ಮ ಮನೆಗೆ ಬಂದರೆ ನಿನ್ನ ಕತೆ ಮುಗೀತಷ್ಟೇ. ಅದೇ ನಾನು ಕೇಳ್ತಾ ಇರೋದು, ಏನು ಮಾಡೋದು ಅಂತ. ಗೀತಾ ಬೇರೆ ಅಲ್ಲೇ ಇದ್ದಾಳೆ. ಲಕ್ಕಿ, ಅವ್ರು ಏನಾದ್ರು ನಮ್ಮ ಮನೆಗೆ ಬಂದರೆ ವಿಷಯ ಏನಾಗುತ್ತೆ ಗೊತ್ತಾ? ಒಂದು ಸೊನಾಲಿ ಅವ್ರು ಇನ್ನೊಂದು ಲವ್ ಮಾಡ್ತಿರೋ ವಿಷಯ ಗೀತಾ ಅವ್ರಿಗೆ ಗೊತ್ತಾಗುತ್ತೆ. ಇನ್ನೊಂದು ನೀನು ಗೀತಾ ಅವ್ರ ಮದುವೆ ಆಗಿರೋ ವಿಷಯ ಸೊನಾಲಿ ಗೊತ್ತಾಗುತ್ತೆ. ಆಮೇಲೆ ಏನೇನೋ ಆಗುತ್ತೆ ಕಣೋ. ಮೊದಲೇ ಅವ್ರಿಗೆ ಬೇರೆ ಅದೇನೋ ಆಂಗ್ಸೈಟಿ ಅದು ಇದು ಅಂತ ಬೇರೆ ಹೇಳ್ತಾ ಇದೆಯಾ, ಏನಾಗುತ್ತೋ ಏನೋ. ನಾನೇನೋ ನನ್ನ ಕಷ್ಟಕ್ಕೆ ಸೊಲ್ಯೂಷನ್ ಕೊಡ್ತೀಯ ಅಂತ ಅಂದ್ಕೊಂಡ್ರೆ ಏನೇನೋ ಹೇಳಿ ಎದುರಿಸ್ತಾ ಇದೆಯಲ್ಲೋ. ಏನೋ ಟೆನ್ಷನ್ಗೆ ನನಗೂ ತಲೆನೇ ಓಡ್ತಾ ಇಲ್ಲ ಕಣೋ. ಇರೋ ಒಂದು ನಿಮಿಷ. ಅದು ಸರಿನೇನು, ಎಷ್ಟು ಆಸ್ತಿ ಇದ್ರೇನು ನೆಮ್ಮದಿ ಇರ್ಬೇಕಲ್ಲ. ಅಯ್ಯೋ ನೀವು ಬಿಡಿ ಜಲ್ಜಕ್ಕ, ನಿಮಗೆ ನೆಮ್ಮದಿ ಇಲ್ಲ ಅಂತ ಬೇರೆಯವ್ರಿಗೂ ಇಲ್ದೇ ಇರೋ ಹಾಗೆ ನೋಡ್ಕೊಳ್ತಿರ್ತೀರಾ ಅಲ್ವಾ? ಏನೇ ಹಾಗಂದ್ರೆ? ಜಲ್ಜಾ, ಅವಳು ಏನೋ ಸುಮ್ಮನೆ ಹಾಗೆ ಮಾತಾಡಿದಾಳೆ, ಅದನ್ನ ಯಾಕೆ ದೊಡ್ಡದ ವಿಷಯ ಮಾಡ್ತೀಯಾ? ಜಲ್ಜಕ್ಕ, ಒಂದು ವಿಷಯ ಹೇಳಿ, ನೀವೇನೂ ಇಲ್ಲದೆ ಇಲ್ಲಿವರೆಗೂ ಬಂದಿರಲ್ಲ. ಅದೇನು ಕೇಳಬೇಕು ಅಂತಿದ್ದೀರೋ ಕೇಳಿ. ಏನು ಕೇಳಕ್ಕೆ ಬರ್ತೀನಿ ನಿಮ್ಮ ಮನೆಗೆ? ನಿಮ್ಮ ಹಾಗೆ ಒಂದು ಈರುಳ್ಳಿ ಕೊಡಿ, ಒಂದು ಲೋಟ ಹಾಲು ಕೊಡಿ, ಸಕ್ಕರೆ ಕೊಡಿ ಕೇಳಕ್ಕೆ ಬಂದಿದ್ದೀರಾ ಯಾವತ್ತಾದರೂ? ನೀವ್ಯಾಕೆ ಕೇಳ್ತೀರಾ ಬಿಡಿ ಜಲ್ಜಕ್ಕ, ನೀವು ಚೆನ್ನಾಗಿರೋರಲ್ವಾ? ಏನೋ ಅವಾಗ ಬಂದು ಕೇಳ್ತಾ ಇದ್ದೆ. ಇತ್ತೀಚೆಗೆ ಎಲ್ಲಿ ಬಂದಿದ್ದೀನಿ ನಿಮ್ಮ ಮನೆಗೆ, ಅದು ಕೊಡಿ ಇದು ಕೊಡಿ ಅಂತ. ಅದೇ ಕಣೆ ನಾನು ಹೇಳಿದ್ದು. ಈಗೇನು ನಿನ್ನ ಗಂಡನೂ ವ್ಯಾಪಾರ ಮಾಡ್ತಾ ಇದ್ದಾನೆ, ಅನುಕೂಲವಾಗಿದ್ದೀರಾ, ಹಿಂದಿಂದೆಲ್ಲ ಮರ್ತೇ ಹೋಗಿದ್ದೀರಾ ಅಂತ. ಖಂಡಿತ ಮರ್ತಿಲ್ಲ. ಸೊನಾಲಿ ಒಬ್ಬರೇ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಆದರೆ ಅವ್ರ ಫ್ಯಾಮಿಲಿ ಜೊತೆ ಬರ್ತಾ ಇದ್ದಾರೆ ಅಂದರೆ ಏನೋ ಕಾರಣ ಇದೆ ಕಣೋ. ಅದೆಲ್ಲ ನಾನು ಕೇಳಿಲ್ಲ ಕಣೋ. ಫೋನ್ ಮಾಡಿದಾಗ ಫ್ಯಾಮಿಲಿ ಜೊತೆ ಬರ್ತಾ ಇದ್ದೀನಿ ಅಂತ ಹೇಳಿದ್ರು. ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಏನದೊಂದು ಐಡಿಯಾ ಕೊಡೋ ಪ್ಲೀಸು. ಲೋ, ಈ ಬೀಸೋ ದೊಣ್ಣೆನ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತಾರಲ್ಲೋ ಹಾಗೆ. ಒಂದು ಸ್ವಲ್ಪ ಇರೋ, ಕೂಲಾಗಿ ಯೋಚನೆ ಮಾಡೋಣ. ಅವ್ರು ಬರೋ ಟೈಮ್ ಆಯ್ತು ಕಣೋ, ಏನಾದರೂ ಐಡಿಯಾ ಕೊಡೋ. ಲೋ, ಅವರೆಲ್ಲ ಬಂದಾಗ ಗೀತವ್ರ ಮನೇಲಿಲ್ಲ ಅಂದರೆ ಉಳ್ದವ್ರನ್ನೆಲ್ಲ ಹೇಗೋ ಮ್ಯಾನೇಜ್ ಮಾಡ್ಬೋದು. ಒಂದು ಕೆಲಸ ಮಾಡಪ್ಪ, ನಿನ್ನ ಗೀತವ್ರನ್ನ ಏನಾದ್ರು ಮಾತಾಡಿ ಹೊರಗಡೆ ಕಳಿಸು ಸ್ವಲ್ಪ. ಏ, ಅದೇಗೋ ಆಗುತ್ತೆ? ಸಡನ್ನಾಗಿ ಮನೆಯಿಂದ ಆಚೆ ಹೋಗು ಅಂತ ಹೇಳೋಕ್ಕಾಗುತ್ತಾ? ರೀಸನ್ ಕೇಳಿದ್ರೆ ಏನಂತ ಹೇಳಿ? ಇವಾಗಿರೋದು ಇದು ಒಂದೇ ದಾರಿ ಲಕ್ಕಿ. ನೀನು ಗೀತವ್ರನ್ನ ಹೇಗೆ ಕನ್ವಿನ್ಸ್ ಮಾಡ್ತೀಯ ಅನ್ನೋದ್ರ ಮೇಲೆ ನಿನ್ನ ಜೀವನ ನಿಂತಿದೆ. ಇನ್ನ ಏನೋ ಯೋಚನೆ ಮಾಡ್ತಿದ್ಯಾ? ಬೇಗ ಹೊರಡು. ಹೌದು, ಗೀತಾ ಬಂದಿದ್ಲಂತೆ? ಬಂದಿದ್ಲು. ಯಾಕೆ ಬರಬಾರ್ದಾ? ತವ್ರ ಮನೆಗೆ ಅಂತ ಬಂದಿದ್ಲು. ಬರಬಾರ್ದು ಅಂತ ಹೇಳಿದ್ನೇನೆ ನಾನು. ಬಂದೋಳು ನಮ್ಮ ಮನೆ ಕಡೆ ಒಂದು ಹೆಜ್ಜೆನೂ ಬರ್ದೇ ಹೋದ್ಲಲ್ಲ, ಅದನ್ನ ಕೇಳಿದೆ ಅಷ್ಟೇ. ಏನು ನಮ್ಮ ಮನೆಗೆ ಬಂದಾಗೆಲ್ಲ ನಿಮ್ಮ ಮನೆಗೆ ಬರಬೇಕು ಅಂತ ಏನಾದ್ರು ಇದೆಯಾ? ಏನೋ ಅರ್ಜೆಂಟಾಗಿ ಕೆಲಸ ಇತ್ತು, ಬದಲು ಹೋದ್ಲು ಅಷ್ಟೇನಾ? ಏನೋ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರಂತೆ. ಏನಂದ್ರು ಡಾಕ್ಟ್ರು? ಏನಾದರೂ ಗುಡ್ ನ್ಯೂಸಾ? ನೀವೇನಾದ್ರೂ ನ್ಯೂಸ್ ಕೊಟ್ರೆ ಅದೇ ಗುಡ್ ನ್ಯೂಸು. ಅಯ್ಯೋ ಬಿಡೆ, ಏನೋ ಹುಷಾರಿಲ್ಲ ಅಂದು ಹೇಗಿದ್ದಾಳೆ ಅಂತ ಕೇಳಕ್ ಬಂದೆ. ನೋಡಿ ಗಿರ್ಜಕ್ಕ ಹೇಗೆ ಮಾತಾಡ್ತಾಳೆ ಅಂತ. ಅಕ್ಕಪಕ್ಕದವ್ರ ತಾನೇ ಆಗ್ಬೇಕಾಗಿರೋದು ಕಷ್ಟ ಸುಖಕ್ಕೆ. ಕರೆಕ್ಟು. ಈಗ ಹೇಳ ವಿಷಯ ಸುಸ್ತಾಯ್ತು, ಅದಕ್ಕೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಬಂದ್ವಿ ಅಷ್ಟೇ. ಚೆಕ್ ಮಾಡಿ ಒಂದ್ಸಲ. ಗೀತಾ ಮಾಡ್ಬಿಟ್ಟು ನಂಗೆ ತಿಳಿಸಿ. ಗೀತಾ, ಒಂದು ನಿಮಿಷ ಕಾಲ್ ಮಾಡ್ತೀನಿ. ಬಾಯ್. ಏನಾಯ್ತು ಲಕ್ಕಿಯವರೇ, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಗೀತಾ, ಒಂದು ಪ್ರಾಬ್ಲಮ್ ಆಗಿದೆ. ನಿಮ್ಮ ಮುಖದಲ್ಲಿ ಅದು ನೀಟಾಗಿ ಗೊತ್ತಾಗ್ತಿದೆ. ಪ್ರಾಬ್ಲಮ್ ಏನು ಅಂತ ಹೇಳಿ ಸೊಲ್ಯೂಷನ್ ಹುಡ್ಕೋಣ. ಅದು ಸೊನಾಲಿ ಅವರು ನಮ್ಮ ಮನೆಗೆ ಬರ್ತಾ ಇದ್ದಾರಂತೆ.
ಸೊನಾಲಿ ಅವ್ರು ನಮ್ಮನೆಗೆ ಬರ್ತಿದಾರಾ? ಇದು ಖುಷಿ ಪಡೋ ವಿಷಯ. ನೀವು ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ? ಅವ್ರು ಒಬ್ಬರೇ ಅಲ್ಲ, ಅವ್ರ ಜೊತೆ ಅವ್ರ ತಾಯಿನೂ ಬರ್ತಾ ಇದ್ದಾರಂತೆ. ಆನ್ ದ ವೇ ಅಂತೆ. ಒಳ್ಳೇದಾಯ್ತು ಬಿಡಿ. ಇಷ್ಟು ದಿನ ನೀವು ಅವ್ರ ಮನೆಗೆ ಹೋಗ್ತಿದ್ರಿ ತಾನೇ? ಇವತ್ತು ಅವರೆಲ್ಲರೂ ನಮ್ಮ ಮನೆಗೆ ಬರ್ತಿದ್ದಾರೆ. ಊರೆಲ್ಲ ತೋರಿಸಿ ಎಲ್ರಿಗೂ ಪರಿಚಯ ಮಾಡಿಕೊಡಿ, ಖುಷಿ ಪಡ್ತಾರೆ.